ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಕಾರ್ ಬಂದು ನಿಂತಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಅದೇ ಟೈಮಿಗೆ ಬ್ರಹ್ಮಕುಮಾರ್ ಇಳಿದು ಮನೆ ಒಳಗೆ ಬರ್ತಾರೆ. ಕಾರಣ ಅವಾಗ ಏನ್ ಬ್ರಹ್ಮಕುಮಾರ್ ಒಬ್ರೇ ಬರ್ತಾ ಇದ್ದೀರಾ ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಸರ್, ಅವ್ರ ಅಪ್ಪ ಅಮ್ಮನೂ ಕೂಡ ಬಂದಿದ್ದಾರೆ ಅಂತ ಹೇಳ್ತಾನೆ. ಸಡನ್ ಆಗಿ ಇಬ್ರು ಕೂಡ ಕಾರ್ ಇಳಿದು ಮನೆನ ನೋಡ್ಬಿಟ್ಟು, ಅಪ್ಪ ಎಂತ ಮನೆ, ಇಂಥ ಮನೆಯಲ್ಲಿ ನಮ್ಮ ಮಗ ಇದ್ದಾನ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಕೊಂಡು ಮನೆ ಒಳಗೆ ಬರ್ತಾ ಇರ್ತಾರೆ. ಅವಾಗ ಈ ಕಡೆ ಪ್ರಸನ್ನ ಅಮ್ಮ ಅಂತ ಇದ್ದಾರೆ ಅಲ್ವಾ, ಅವ್ರು ಬಂದ್ಬಿಟ್ಟು, ಅಯ್ಯೋ ಪ್ರಸನ್ನ, ಎಷ್ಟು ದಿನ ಆಯ್ತು ನಿನ್ನನ್ನ ನೋಡಿ, ನೀನಂತೂ ನಮ್ಮ ಹತ್ರ ಬರ್ಲಿಲ್ಲ, ಅದಕ್ಕೆ ನಾವೇ ನಿನ್ನ ಹತ್ರ ನೋಡೋಣ ಅಂತ ಬಂದಿದ್ದೀವಿ ಕಣೋ, ಚೆನ್ನಾಗಿದೆಯೇನು ಅಂತ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರ ಅಪ್ಪನ ನೋಡ್ಬಿಟ್ಟು ಅದು ಕೂಡ, ಅಯ್ಯೋ ನಮ್ಮ ಅಜ್ಜಿ ತಾತ ಅಂತ ಹೇಳಿ ನಗ್ತಾ ಇರ್ತಾನೆ. ಹೌದಪ್ಪ, ನೀವಂತೂ ಬರೋಕ್ಕಾಗೋದಿಲ್ಲ, ಅದಕ್ಕೇನೆ ನಾನೇ ನಿನ್ನನ್ನ ನೋಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಪ್ರಸನ್ನ ಅಂತೂ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಅವಾಗ ಅರುಂಧತಿ ಕೂಡ ಮನ್ಸಲ್ಲಿ, ನೋಡು ಪ್ರಸನ್ನ ತುಂಬಾ ಭಯ ಪಡ್ತಾ ಇದ್ದಾನೆ, ಅವನು ಯಾಮಾರಿದ್ರೆ ಸರಿಯಾಗಿ ಸಿಗಾಕೊಳ್ತಾನೆ, ಹುಷಾರಾಗಿರು ಅಂತ ಹೇಳ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ಬೇಕಾದ್ರೆ, ಏನು ಪ್ರಸನ್ನ, ಅಪ್ಪ ಅಮ್ಮನ ಕರ್ಸ್ಕೊಂಡಿದೀಯ, ಹೇಳೇ ಇಲ್ಲ ಅಂತ ಅರುಂಧತಿ ಕೇಳ್ತಾಳೆ. ಅಯ್ಯೋ ಅಮ್ಮ, ಮಾಮ ಕರ್ಸಿರೋದು ಅಲ್ಲ, ನಾನು ಇವ್ರನ್ನ ಖುದ್ದಾಗಿ ಕರ್ಸ್ಕೊಂಡಿದೀನಿ ಅಂತ ಕರ್ಣ ಹೇಳ್ತಾನೆ. ಅವಾಗ ಸಾಹಿತ್ಯ ಕೂಡ ಮನ್ಸಲ್ಲಿ, ಅಲ್ಲ ಅರುಂಧತಿ ಅತ್ತೆ ಮತ್ತೆ ಪ್ರಸನ್ನ ಮಾವ ಇಬ್ರು ಕೂಡ ಸ್ವಂತ ಅಕ್ಕ ತಮ್ಮ, ಇವರಿಬ್ರಿಗೆ ತಾಯಿ ಆಯಿ ಆಗಿದ್ರೆ ಇವರಿಬ್ರು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಕರ್ಣ ಅಪ್ಪ ಕೂಡ, ನೋಡಿ ನೀವ್ ಈ ಮನೆಗೆ ಬಂದಿದ್ದೀರಾ, ಬಂದ್ಮೇಲೆ ಎಷ್ಟು ದಿನ ಬೇಕಾದ್ರೂ ಇರಿ, ಇದು ಕೂಡ ನಿಮ್ಮನೆ ತರನೇ ಅಂತ ಹೇಳಿದ ತಕ್ಷಣ ಕರ್ಣ, ಇವ್ರನ್ನ ಯಾಕೆ ಬರೋಕ್ ಹೇಳಿದ್ಯಾ ಅಂತ ವನಜ ಕೇಳ್ತಾಳೆ. ಅಯ್ಯೋ ಅತ್ತೆ, ಮಾವ ಯಾಕೋ ತುಂಬಾ ಸಪ್ಪಗಿದ್ರು ಅಲ್ವಾ, ಅದಕ್ಕೆ ಅವ್ರ ಅಪ್ಪ ಅಮ್ಮ ಜೊತೆಗಿದ್ರೆ ಖುಷಿಯಾಗಿರ್ತಾರೆ ಅಂತ ಬರೋಕ್ ಹೇಳ್ದೆ ಅಷ್ಟೇ ಅಂತ ಹೇಳ್ತೇನೆ. ಸರಿ ಸರಿ, ಆಗಿದ್ರೆ ಒಂದೆರಡು ದಿನ ಇದ್ದು ಹೋಗ್ಲಿ ಅಂತ ವನಜ ಹೇಳಿದಾಗ, ಏನಮ್ಮ ಸೊಸೆ ಮುದ್ದು, ನೀನಂತೂ ನಮ್ಮ ಮನೆಗ್ ಬರೋದಿಲ್ಲ, ನಾವಿವಾಗ ಬಂದಿದೀವಿ ತಾನೇ, ನಿಮ್ಮ ಅಣ್ಣ ಹೇಳಿದಾರೆ ಅಲ್ವಾ, ಇದು ಕೂಡ ನಿಮ್ಮ ಮನೆ ಇದ್ದಾಗೆ ಅಂತ, ನಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ತೀವಿ ಅಂತ ಹೇಳಿದ ತಕ್ಷಣ ವನಜಾಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅಯ್ಯೋ ಮಾವ, ಏನ್ ನೋಡ್ತಾ ಇದ್ದೀರಾ, ಹೋಗಿ ತಾತ ಅಜ್ಜಿನ ಕರ್ಕೊಂಡೋಗಿ ಅವ್ರ ರೂಮ್ ಯಾವುದು ಅಂತ ತೋರಿಸಿ ಅಂತ ಹೇಳಿದಾಗ ಈ ಕಡೆ ಪ್ರಸನ್ನ ಕೂಡ, ಅಲ್ಲ ನಾನು ಇವ್ರನ್ನ ಕರ್ಕೊಂಡ್ ಬರೋದು ಬೇಡ, ಸುಮ್ನೆ ತೊಂದ್ರೆ ಅಂತ ಹೇಳಿದ್ದೆ, ಆದ್ರೂ ಕೂಡ ಕರ್ಣ ನೀನು ಕರ್ಕೊಂಡ್ ಬಂದಿದ್ಯಾ ಅಲ್ವಾ ಅಂತ ಪ್ರಸನ್ನ ಹೇಳ್ತಾನೆ. ಅಯ್ಯೋ ಮಾವ, ನಮಗೆ ತೊಂದ್ರೆ ಕೊಟ್ಟಿರೋರ್ನ ಸುಮ್ನೆ ಬಿಡೋಕ್ಕಾಗುತ್ತಾ, ಅದಕ್ಕೇನೆ ಇವ್ರನ್ನೆಲ್ಲ ಬರೋಕ್ ಹೇಳಿರೋದು ಅಂತ ಕಾರಣ ಹೇಳ್ತೇನೆ. ಅದನ್ನ ಕೇಳಿಸ್ಕೊಂಡು ಅರುಂಧತಿಗಂತೂ ಫುಲ್ ಶಾಕ್ ಆಗುತ್ತೆ. ಅವಾಗ ಪ್ರಸನ್ನ, ಅಮ್ಮ ಅಪ್ಪ ಬನ್ನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಅವಾಗ ಅವರಿಬ್ರು ಕೂಡ, ಅಯ್ಯೋ ನನ್ನ ಮಗ ಇಷ್ಟು ದೊಡ್ಡ ಮನೆಯಲ್ಲಿದ್ದಾನೆ ಅಂತ ಗೊತ್ತೇ ಇರ್ಲಿಲ್ಲ, ಎಷ್ಟು ದೊಡ್ಡ ಮನೆ ಅಲ್ವಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಸನ್ನ ಕೋಪ ಮಾಡ್ಕೊಂಡೋಗಿ ಡೋರ್ನ ಲಾಕ್ ಮಾಡ್ತಾನೆ. ಅಮ್ಮ ತಾಯಿ ಸಾಕು, ಸುಮ್ನೆ ಇರ್ತೀಯ, ನೀನೇನಿದ್ರು ಅವ್ರ ಮುಂದೆ ನಾಟಕ ಮಾಡು, ನನ್ ಮುಂದೆ ಅಲ್ಲ, ಅಷ್ಟಕ್ಕೂ ಅವ್ನು ಕರೆದಿದ್ದೇನೆ ಅಂತ ಬಂದ್ಬಿಟ್ರ ಅಂದಾಗ, ಏನ್ ಮಾಡೋದಪ್ಪ, ನಾವು ಡ್ರಾಮಾ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಕ್ಯಾರೆಕ್ಟರ್ ಅಂತ ಬಂದ್ರೆ ಇನ್ವಾಲ್ವ್ ಆಗೇ ಬಿಡ್ತೀವಿ, ಅಲ್ಲ ನೀನು ನಮ್ಮ ಪಾಲಿಗೆ ಅದೃಷ್ಟ ಇದ್ದ ಹಾಗೆ, ಅಷ್ಟೆಲ್ಲ ಆದ್ಮೇಲೆ ನಮ್ಗೆ ಮನೆ ಕಟ್ಸಿ ತಿಂಗಳ ದುಡ್ಡು ಕೂಡ ಕೊಡ್ತಾ ಇದೀಯ, ನೀನು ನಮ್ಮ ಪಾಲಿಗೆ ಅದೃಷ್ಟ ಇದ್ದ ಹಾಗೆ ಅಂತ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅವಾಗ ಪ್ರಸನ್ನ ಕೂಡ ಕೋಪ ಮಾಡ್ಕೊಂಡು, ನೋಡಿ ನೀವು ಈ ಮನೆಯಲ್ಲಿ ಇರೋ ತನಕನೂ ಕೂಡ ಹೆಜ್ಜೆಗೂ ಹುಷಾರಾಗಿರ್ಬೇಕು, ಯಾರಿಗೂ ಕೂಡ ನಿಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ ಹೇಳಿದಾಗ, ಹೌದಪ್ಪ ನಾನಂತೂ ಹೆಜ್ಜೆಗೂ ಹುಷಾರಾಗಿರ್ತೀನಿ, ನಾನು ಯಾರ ಹತ್ರನೂ ಮಾತೇ ಆಡೋದಿಲ್ಲ ಅಂತ ಹೇಳಿದಾಗ, ಅಮ್ಮ ಸಾಕು ಸುಮ್ಮನೆ ರಮ್ಮ, ಬಂದಾಗಿದ್ದನು ಒಂದು ನಿಮಿಷನೂ ವೇಸ್ಟ್ ಮಾಡದೇ ಇರೋ ಹಾಗೆ ಮಾತಾಡ್ತಾನೆ ಇದೆಯಾ, ಎಷ್ಟು ಕಮ್ಮಿ ಮಾತಾಡ್ತೀಯೋ ಸಮಸ್ಯೆಗಳು ಕೂಡ ಅಷ್ಟೇ ಕಡಿಮೆ ಇರುತ್ತೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ತಾನೆ ಅಂತ ಕೇಳಿದಾಗ, ಹೌದಪ್ಪ ನಾವೇ ನಿನಗೆ ಅಪ್ಪ ಅಮ್ಮ, ನಾವ್ ಯಾರ ಹತ್ರನೂ ಕೂಡ ಸತ್ಯ ಹೇಳೋದಿಲ್ಲ ಅಂತ ಹೇಳಿದಾಗ, ಹುಷಾರಾಗಿರ್ಬೇಕು ಅಂತ ಪ್ರಸನ್ನನು ಕೂಡ ಹೇಳ್ತಾನೆ. ಅದೇ ಟೈಮ್ಗೆ ರಾತ್ರಿ ಕೂಡ ಆಗುತ್ತೆ. ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾದ್ರೆ, ಅಬ್ಬಾ ಎಂತ ಊಟ, ಇಂಥ ಊಟ ಮಾಡಿ ಎಷ್ಟು ದಿನ ಆಗಿತ್ತು ಅಂತ ಇಬ್ರು ಕೂಡ ಫೇಕ್ ಅಪ್ಪ ಅಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕರ್ಣ ಕೂಡ ಪ್ರಸನ್ನನ ಕರ್ಕೊಂಡ್ ಬರ್ತಾನೆ. ಅಯ್ಯೋ ಮಾವ, ಏನ್ ಮಾವ ನೀವು ಅಪರೂಪಕ್ಕೆ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರ ಜೊತೆ ಕೂತು ಊಟ ಮಾಡ್ಬೇಕು ತಾನೆ, ನೀವಂತೂ ಇತ್ತೀಚೆಗೆ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಣ ಇಲ್ಲಿ ಪ್ರಸನ್ನನ ಕರ್ಕೊಂಡ್ ಬರ್ತಾನೆ. ಊಟ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ, ಎಷ್ಟು ದಿನ ಆಗಿತ್ತು ಈ ತರ ಊಟ ಮಾಡಿ ಅಂತ ಹೇಳ್ತಾರೆ. ಇವಾಗ ನೋಡು, ಕಾಡು ಬಾ ಅಂತ ಕರೀತಾ ಇದ್ರು ಕೂಡ ನಮ್ಗೆ ಈ ತರ ಊಟ ಮಾಡೋ ಅದೃಷ್ಟ ಸಿಕ್ಕಿದೆ ಅಂತ ಹೇಳಿದಾಗ ಪ್ರಸನ್ನ ಮಾತ್ರ ಅವ್ರನ್ನ ನೋಡ್ಬಿಟ್ಟು ಬರೀ ಹಪ್ಳನೇ ತಿಂತಾ ಇರ್ತಾನೆ. ಅಯ್ಯೋ ಮಾವ, ಏನ್ ಮಾಡ್ತಾ ಇದ್ದೀರಾ ನೀವು, ಇತ್ತೀಚಿಗಂತೂ ನೀವು ಒಂಥರ ಆಡ್ತಾ ಇದ್ದೀರಪ್ಪ, ಸರಿಯಾಗಿ ಊಟ
ಮಾಡ್ತಾ ಇಲ್ಲ, ಸರಿಯಾಗಿ ರೆಸ್ಟ್ ಮಾಡ್ತಾ ಇಲ್ಲ. ಟೈಮು ಚೆನ್ನಾಗಿದ್ದಾಗ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಗ್ರಹಚಾರ ಕೆಟ್ರೆ ಏನ್ ಬೇಕಿದ್ರು ಆಗ್ಬೋದು ಅಲ್ವಾ. ಊಟ ಮಾಡಿ ಮಾವ ಅಂತ ಇಂಡೈರೆಕ್ಟ್ ಆಗಿ ಕಾರಣ ಹೇಳ್ತಾ ಇರ್ಬೇಕಾದ್ರೆ, ಹೌದು ಕಣಪ್ಪ, ನಿನ್ನ ಏಜಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ನಮ್ಮ ಏಜಲ್ಲಿ ಊಟ ಮಾಡೋಕ್ ಆಗುತ್ತಾ ಅಂತ ಫೇಕ್ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಕ್ ಸುಮ್ನೆ ಇರೆ, ನೀನೇನ್ ಕಡಿಮೆ ತಿಂತಾ ಇದೀಯಾ, ಅಲ್ಲೂ ಇಲ್ಲ ಅಂದ್ರೂ ಕೂಡ ನೋಡು ಎಷ್ಟು ತಿಂತಾ ಇದೀಯಾ ಅಂತ ಅವ್ರಿಬ್ರು ಕೂಡ ಕಿತ್ತಾಡ್ತಾ ಇರ್ತಾರೆ. ತಿನ್ನು, ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ವನಜ ಕೂಡ ಕೋಪ ಮಾಡ್ಕೊಂಡು ಅವರು ಸರಿಯಾಗಿ ಊಟ ಮಾಡ್ತಾರೆ. ಮೊದ್ಲು ನೀವಿಬ್ರು ಕರೆಕ್ಟ್ ಆಗಿ ಊಟ ಮಾಡಿ, ತುಂಬಾ ದೂರದಿಂದ ಬಂದಿದ್ದೀರಾ, ಊಟ ಮಾಡಿ ಹೋಗಿ ರೆಸ್ಟ್ ಮಾಡಿ, ಮಾತಾಡೋದು ಕಡಿಮೆ ಮಾಡಿ ಅಂತ ಹೇಳ್ತಾಳೆ. ಹಬ್ಬ ಹಬ್ಬ ನಮ್ಮ ಮುದ್ದು ಸೊಸೆಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ನೋಡಿರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ವನಜ ಮತ್ತೆ ಪ್ರಸನ್ನ ಇಬ್ರಿಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇನ್ನು ರಾತ್ರಿ ಕರ್ಣ ಅಪ್ಪ ಮಲಗಿರ್ಬೇಕಾದ್ರೆ ಅರುಂಧತಿ ಬಂದು ಕಾರ್ ಕೀನ ತಗೊಂಡು ಹೋಗ್ತಾ ಇರ್ತಾಳೆ. ಅದನ್ನು ಅವರು ಕೂಡ ನೋಡ್ಬಿಡ್ತಾರೆ. ಅರುಂಧತಿ ಒಂದ್ ನಿಮಿಷ ಇರು, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ಅರುಂಧತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ಇರುವಾಗ, ಅಯ್ಯೋ ರೀ ದೇವಸ್ಥಾನದಲ್ಲಿ ಪೂಜೆ ಇದೆ, ಹೋಗ್ಬೇಕು ಅಂತ ಹೇಳ್ತಾಳೆ. ಏನ್ ಅರುಂಧತಿ ಮಾತಾಡ್ತಾ ಇರೋದು, ರಾತ್ರಿ 10 ಗಂಟೆ ಆಗಿದೆ, ಇಷ್ಟೊತ್ತಲ್ಲಿ ಪೂಜೆನಾ ಅಂತ ಕೇಳ್ತಾರೆ. ಹೌದು ರೀ, ಮನೇಲಿ ಯಾಕೋ ತುಂಬಾ ಸಮಸ್ಯೆ ಇದೆ, ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಅಲ್ವಾ, ಅದಕ್ಕೆ ಪುರೋಹಿತರು ಒಂದು ಪೂಜೆನ ಮಾಡೋ ಕೇಳಿದ್ರು, ಅದು ರಾತ್ರಿನೇ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ ಸರಿ, ಆಗಿದ್ರೆ ಒಂದು 10 ನಿಮಿಷ ವೆಯ್ಟ್ ಮಾಡು, ಮನೆಯವರೆಲ್ಲರೂ ಕೂಡ ಜೊತೆಗೆ ಹೋಗೋಣ ಅಂತ ಹೇಳ್ತಾನೆ. ಅಯ್ಯೋ ಬೇಡ ರೀ, ನಾನು ಹೋಗಿ ಆರಾಮಾಗಿ ಪೂಜೆನ ಮುಗಿಸ್ಕೊಂಡ್ ಬರ್ತೀನಿ, ಈ ಮನೇಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಬೇಕು ರೀ, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ ಅಂದಾಗ, ಈ ಮನೆಯವರು ಅಂದ್ರೆ ಎಷ್ಟು ಕಾಳಜಿ ಇದೆ ಅರುಂಧತಿ ನಿನ್ಗೆ ಅಂತ ಹೇಳ್ತಾರೆ. ಹೌದು ರೀ, ನಮ್ಮ ಮನೆಯವ್ರ ಬಗ್ಗೆ ಕಾಳಜಿ ಮಾಡದೇ ಇರೋಕ್ಕಾಗುತ್ತಾ, ಅವ್ರಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡಿ ಅಲ್ಲಿದ್ದ ಹೊರಟೇ ಬಿಡ್ತಾಳೆ. ಅರುಂಧತಿ ಹೋಗ್ತಾ ಇರ್ಬೇಕಾದ್ರೆ ಪ್ರಸನ್ನ ಕೂಡ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಅಕ್ಕ ಒಂದ್ ನಿಮಿಷ, ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ, ನೀನ್ ಹೇಳಿರೋದೆಲ್ಲದೂ ಕೂಡ ರೆಡಿ ಆಗಿದೆ ಅಂತ ಹೇಳ್ತಾನೆ. ಬೇಡ ಪ್ರಸನ್ನ, ನೀನು ಇಲ್ಲೇ ಇರು, ಮನೆಯವ್ರನ್ನ ಹ್ಯಾಂಡಲ್ ಮಾಡೋಕೆ ನೀನ್ ಬೇಕೇ ಬೇಕು, ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆ ಒಂದು ವಿಚಾರ ಪ್ರಸನ್ನ, ನೀನ್ ಫೇಕ್ ಅಪ್ಪ ಅಮ್ಮನ ಕಾರಣ ಈ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ನೀನು ಅಕ್ಕ ತಮ್ಮ ಅನ್ನೋ ಸತ್ಯ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅಂತ ಹೇಳ್ತಾಳೆ. ಅಯ್ಯೋ ಅಕ್ಕ, ಆ ಸತ್ಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಸರಿ ಪ್ರಸನ್ನ, ಯಾವುದಕ್ಕೂ ನೀನು ಹುಷಾರಾಗಿರು, ಈ ಅರುಂಧತಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರೆಡಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಅರುಂಧತಿ ಕೂಡ ಹೊರಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕರ್ಣ ಕೂಡ ರೆಡಿ ಆಗ್ಬಿಟ್ಟು ಸಾಹಿತ್ಯ ರೂಮ್ಗೆ ಬಂದಿದ ತಕ್ಷಣ, ಸಾಹಿತ್ಯ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಕರ್ಣ, ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ಹೌದು ಸಾಹಿತ್ಯ, ಇಷ್ಟೊತ್ತಲ್ಲೇ ಹೋಗ್ಬೇಕು, ಯಾವಾಗ ಯಾವ ಕೆಲಸನ ಮಾಡ್ಬೇಕೋ ಅವಾಗ್ಲೇನೆ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾನೆ. ಆದ್ರೂ ಕರ್ಣ, ಮನೆ ಪರಿಸ್ಥಿತಿ ಸರಿ ಇಲ್ಲ ಕರ್ಣ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ ಅಂತ ಸಾಹಿತ್ಯ ಹೇಳಿದಾಗ, ಸರಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರ್ಣ ಅಂತೂ ಫುಲ್ ಖುಷಿಯಾಗಿ ಆಚೆ ಬರ್ತಾನೆ. ಅದೇ ಟೈಮ್ಗೆ ಭರತ್ ಕೂಡ ಬರ್ತಾನೆ. ಅಣ್ಣ ಎಲ್ಲ ರೆಡಿನಾ ಅಂತ ಹೇಳಿದಾಗ, ಹೌದು ಕಣೋ ಭರತ್, ಇವತ್ತು ಆ ಪ್ರಸನ್ನ ಮಾವಗೆ ನರಕ ಅಂದ್ರೆ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು ಅಂತ ಹೇಳ್ದಾಗ, ಸರಿ ಅಣ್ಣ, ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ. ಆದ್ರೆ ನಿನಗಲ್ಲ ಅಣ್ಣ, ಪ್ರಸನ್ನ ಮಾವಗೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ನಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕೂಡ ಟ್ಯಾಬ್ಲೆಟ್ ನ ತಗೊಂಡು ಪಾಪಮ್ಮ ರೂಮಿಗೆ ಬರ್ತಾಳೆ. ಬಂದ್ಬಿಟ್ಟು ಪಾಪಮ್ಮ ತಗೊಳ್ಳಿ ಟ್ಯಾಬ್ಲೆಟ್ ಅಂತ ಹೇಳ್ತಾಳೆ. ಪಾಪಮ್ಮ ಎಲ್ಲ ಗೊತ್ತಿದ್ರು ಕೂಡ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕೆ ಆಗ್ತಾ ಇಲ್ಲ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಪಾಪಮ್ಮ, ನನಗೆ ಮುಂದಿನ ದಾರಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ, ಆದ್ರೆ ಹಾಗಂತ ನಾನು ಸುಮ್ಮನೆ ಕೂರೋಕ್ ಆಗೋದಿಲ್ಲ, ಅತ್ತೆ ಒಳ್ಳೆತನದ ಮುಖವಾಡ ಹಾಕೊಂಡು ಎಷ್ಟು ನೀಚ್ ಕೆಲಸ ಮಾಡ್ತಾ ಇದ್ದಾರೆ, ಅಂತವ್ರನ್ನ ಸುಮ್ಮನೆ ಬಿಡೋಕೆ ಸಾಧ್ಯನೇ ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು ಪಾಪಮ್ಮ ಅಂತ ಹೇಳ್ತಾಳೆ. ಪಾಪಮ್ಮ ಅತ್ತೆನೇನಾದ್ರೂ ನೋಡಿದ್ರ? ನಾನು ಅತ್ತೆನ ನೋಡೇ ಇಲ್ಲ, ನಿಮ್ಮ ಹತ್ರ ಏನಾದ್ರೂ ಅತ್ತೆ ಬಂದಿದ್ರ ಅಂತ ಕೇಳಿದಾಗ ಪಾಪಮ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮೊದ್ಲು ಹೋಗಿ ನಾನು ಅತ್ತೆನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಅವ್ರ ಅತ್ತೆನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಮಾವ ಕೂಡ ಅಲ್ಲೇ ಇರ್ತಾರೆ. ಮಾವ, ಅತ್ತೆ ಇಷ್ಟು ಬೇಗ ಮಲ್ಕೊಂಡ್ರ ಅಂತ ಕೇಳಿದಾಗ, ಇಲ್ಲಮ್ಮ ಸಾಹಿತ್ಯ, ಏನೋ ಪೂಜೆ ಇದೆ ಅಂತ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ ಮಾವ, ಇಷ್ಟೊತ್ತಲ್ಲಿ ಪೂಜೆನಾ ಅಂತ ಕೇಳಿದಾಗ, ಹೌದಮ್ಮ, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಲ್ವಾ, ಅದಕ್ಕೆ ಸ್ವಾಮೀಜಿ ಅವರು ಹೇಳಿದರಂತೆ ರಾತ್ರಿ
ಕೈಯಾರಿನೇ ಪೂಜೆ ಮಾಡಿಸ್ಬೇಕು ಅಂತ. ಅದಕ್ಕೆ ಅವಳೊಬ್ಳೆ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ. ಡೀಟೇಲ್ಸ್ ಏನು ಕೂಡ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ಲು. ಆದ್ರೆ ನಾನು ನಿನ್ನ ಹತ್ರ ಹೇಳಿದ್ದೀನಿ ಸಾಹಿತ್ಯ, ನೀನು ಮನೆಯವ್ರ ಹತ್ರ ಹೇಳ್ಬೇಡ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಮಾವ ಅಂತ ಸಾಹಿತ್ಯ ತುಂಬಾನೇ ಗಾಬರಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಮಾವಗೆ ಒಂದು ಕಾಲ್ ಬರುತ್ತೆ. ಅವರು ಕೂಡ ಅಲ್ಲಿದ್ದ ಹೋಗ್ತಾರೆ. ಅಲ್ಲ, ಇಷ್ಟೊತ್ತಲ್ಲಿ ಅತ್ತೆ ಪೂಜೆ ಇದೆ ಅಂತ ಹೊರಗೆ ಹೋಗಿದ್ದಾರೆ, ಯಾವುದೇ ಕಾರಣಕ್ಕೂ ಅವರು ಪೂಜೆ ಮಾಡ್ಸೋಕ್ಕೆ ಹೋಗಿಲ್ಲ. ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ, ಅವರು ಪಕ್ಕ ರಾಧಾ ಮೇಡಮ್ ಮನೆಗೆ ಹೋಗಿರ್ತಾರೆ. ಹಾಗಿದ್ರೆ ರಾಧಾ ಮೇಡಮ್ ಇವಾಗ ತೊಂದ್ರೆಯಲ್ಲಿದ್ದಾರ, ಏನಾದ್ರು ಮಾಡ್ಬೇಕು ಅಲ್ವಾ, ರಾಧಾ ಮೇಡಮ್ಗೆ ಏನಾದ್ರು ಅಪಾಯ ಆಗುತ್ತಾ ಅಂತ ಸಾಹಿತ್ಯ ತುಂಬಾನೇ ಭಯ ಪಡ್ಕೊಂಡು ಓಡಾಡ್ತಾ ಇರ್ತಾಳೆ. ಇಲ್ಲ, ನಾನು ಇಲ್ಲಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಡ್ರೈವರ್ನ ಕರ್ಕೊಂಡು ಸಾಹಿತ್ಯ ಕೂಡ ಮನೆಯಿಂದ ಹೊರಡ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಅರುಂಧತಿ ಏನ್ ಮಾಡಕ್ ಹೊರಟಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.